ಫ್ರೆಂಡ್ಸ್, ಈ ಸಮ್ಮರಲ್ಲಿ ಹಕ್ಕಿಗಳನ್ನ ಯಾವ ರೀತಿ ಹೆಲ್ತಿಯಾಗಿ ಇಟ್ಕೋಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ನಾನೊಂದು ನೀರು ಕೊಡ್ತಾಯಿದ್ದೀನಿ. ಇದನ್ನು ವಾರದಲ್ಲಿ 2 ಸತಿ ಕೊಡ್ತೀನಿ. ಇದರಲ್ಲಿ ಮಿಕ್ಸ್ ಆಗಿರೋದು ಚಿಯಾ ಸೀಡ್ಸು. ಒಂದು ಅರ್ಧ ಸ್ಪೂನು ಒಂದು 100 ml ವಾಟ್ರಿಗೆ ಹಾಕಿ ನೈಟ್ ನೆನೆಸಿಕ್ಕಿದ್ದೆ. ಅದು ಇವತ್ತು ಬೆಳಗ್ಗೆ ಒಂದು ಅರ್ಧ ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಬೆಟ್ಟದ ನೆಲ್ಲಿಕಾಯ್ದು ಪೌಡ್ರು ತೊಗೊಂಬಂದು ಇಟ್ಕೊಂಡು ಅದೊಂದು 1/4 ಸ್ಪೂನು ಅರ್ಧ ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಹಕ್ಕಿಗಳಿಗೂ ವಾರದಲ್ಲಿ 2 ಸಲ ಕೊಡ್ತಾಯಿದ್ದೀನಿ. ಒಂದು ಟ್ಯೂಸ್ಡೇ ಕೊಡ್ತೀನಿ, ಆಮೇಲೆ ಅದಾದಮೇಲೆ ಮತ್ತೆ ಫ್ರೈಡೇ ಕೊಡ್ತಾಯಿದ್ದೀನಿ. ಇದು ಕೊಡೋದ್ರಿಂದ ಹಕ್ಕಿಗಳಲ್ಲಿ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಜಾಸ್ತಿಯಾಗಿ ಹಕ್ಕಿಗಳಲ್ಲಿ ವಾಟರ್ ಲಾಸ್ ಕಡಿಮೆ ಮಾಡುತ್ತೆ, ಆಮೇಲೆ ಎನರ್ಜಿಯಾಗಿ ಇಟ್ಕೊಳ್ಳುತ್ತೆ. ಚಿಯಾ ಸೀಡ್ಸ್ ಬಂದುಬಿಟ್ಟು ಅದರಲ್ಲಿ ಒಳ್ಳೆ ಎನರ್ಜಿ ಲೆವೆಲ್ಸ್ ಇರುತ್ತೆ, ಆಮೇಲೆ ಬಾಡಿಗೆ ತಂಪು. ಈ ಸಮ್ಮರ್ಗೆ ಹಕ್ಕಿಗಳಲ್ಲಿ ಡಿಹೈಡ್ರೇಷನ್ನ ಪ್ರಿವೆಂಟ್ ಮಾಡೋದಕ್ಕೆ ಈ 2 ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಇದು ಮಾಡ್ಕೊಳ್ಳೋಕೆ ಕಷ್ಟ ಅನ್ನೋರು ಇಲ್ಲೊಂದು ಫೋಟೋ ಹಾಕ್ತೀನಿ, ಪಾಲಿಬಿಯನ್ SF ಸಿರಪ್ ಅಂತ. ಅದು ವಿಟಮಿನ್ B6 ಸಪ್ಲಿಮೆಂಟ್ಸು. ಅದನ್ನು ನೀವು 1 ಲೀಟರ್ ನೀರಿಗೆ 2 ml ಮಿಕ್ಸ್ ಮಾಡಿಕೊಂಡು ಎಲ್ಲ ಹಕ್ಕಿಗಳಿಗೂ ವಾರದಲ್ಲಿ 2 ಸಲ ಕೊಟ್ಕೋಬೋದು. ಇದು ಮಾಡ್ಕೊಳ್ಳೋ ಪ್ರೊಸೀಜರ್ ನೋಡಿ. ಇದು ಚಿಯಾ ಸೀಡ್ಸು, ಆಮೇಲೆ ಬೆಟ್ಟದ ನೆಲ್ಲಿಕಾಯ್ದು ಚೂರ್ಣ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೀಟ್ರ್ ನೀರಿಗೆ 1/4 ಸ್ಪೂನು ಬೆಟ್ಟದ ನೆಲ್ಲಿಕಾಯಿ ಪೌಡ್ರು, ಒಂದು ಅರ್ಧ ಸ್ಪೂನು ಚಿಯಾ ಸೀಡ್ಸು ಮಿಕ್ಸ್ ಮಾಡಿ ಎಲ್ಲ ಹಕ್ಕಿಗಳಿಗೂ ಕೊಡ್ತಾಯಿದ್ದೀನಿ. ಇದನ್ನು ವಾರದಲ್ಲಿ 2 ಸತಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಹಕ್ಕಿಗಳು ತುಂಬ ಹೆಲ್ತಿಯಾಗಿರ್ತವೆ.